ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರ ಗುರುವಾಗಿದ್ದು ಹೇಗೆ? ದ್ರೋಣರು ಉದ್ಯೋಗ ಅರಸಿ ಹಸ್ತಿನಾಪುರಕ್ಕೆ ಬಂದರು. ಅವನು ಅರಮನೆಯನ್ನು ಸಮೀಪಿಸಿದಾಗ ಪಾಂಡವರು ಮತ್ತು ಕೌರವರು ಇಬ್ಬರೂ ಯುವ ರಾಜಕುಮಾರರು ಬಾವಿಯಲ್ಲಿ ಕಳೆದು ಹೋದ ಚೆಂಡನ್ನು ಹಿಂಪಡೆಯಲು ಪ್ರಯತ್ನಿಸುತ್ತಿರುವುದನ್ನು ದ್ರೋಣಾಚಾರ್ಯರು ನೋಡಿದನು. ನಮಗೆ ಸಹಾಯ ಮಾಡಿ ಸರ್, ಹುಡುಗರಲ್ಲಿ ಒಬ್ಬರು ಹೇಳಿದರು. ಆ ಹುಡುಗ ಅರ್ಜುನ. ದ್ರೋಣನು ಹುಲ್ಲಿನ ಕತ್ತಿಯನ್ನು ಕಿತ್ತು ಬಾಣದಂತೆ ಎಸೆದನು. ಅದು ಚೆಂಡನ್ನು ಚುಚ್ಚಿತು ಮತ್ತು ನಂತರ ಅವನು ಇನ್ನೊಂದು ಹುಲ್ಲಿನ ಬ್ಲೇಡ್ ಅನ್ನು ಎಸೆದನು ಮತ್ತು ಇನ್ನೊಂದು ಸರಪಣಿಯನ್ನು ರೂಪಿಸಿದನು. ಆದ್ದರಿಂದ ಅವನು ಚೆಂಡನ್ನು ಹೊರತೆಗೆಯಲು ಸಾಧ್ಯವಾಯಿತು. ಅವನ ಸಾಮರ್ಥ್ಯದಿಂದ ಆಶ್ಚರ್ಯಚಕಿತರಾದ ಹುಡುಗರು ಭೀಷ್ಮನಿಗೆ ಹೇಳಲು ಓಡಿಹೋದರು. ಭೀಷ್ಮ ತಮ್ಮ ಮಕ್ಕಳಿಗೆ ಗುರುವಾಗಲು ದ್ರೋಣರನ್ನು ಕೇಳಿಕೊಂಡರು. ದ್ರೋಣರು ಒಪ್ಪಿಕೊಂಡರು. ದ್ರೋಣನು ಪಾಂಡವರಿಗೆ ಮತ್ತು ಕೌರವರಿಗೆ ಯುದ್ಧದಲ್ಲಿ ತರಬೇತಿ ನೀಡಿದನು ಮತ್ತು ಅರ್ಜುನನು ಅವನ ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದನು. ದ್ರೋಣನು ತನ್ನ ಶಿಷ್ಯರಾದ ಪಾಂಡವರು ಮತ್ತು ಕೌರವರಿಗೆ ಗುರುವಿನ ಶುಲ್ಕಕ್ಕಾಗಿ ನೀವು ರಾಜ ದ್ರುಪದನ ಮೇಲೆ ಆಕ್ರಮಣ ಮಾಡುತ್ತೀರಿ. ಅವನನ್ನು ಹಿಡಿದು ಇಲ್ಲಿಗೆ ಕರೆತನ್ನಿ ಎಂದು ಹೇಳಿದನು. ರಾಜಕುಮಾರರು ಯಶಸ್ವಿಯಾದರು ಮತ್ತು ಅವರು ದ್ರುಪದನನ್ನು ದ್ರೋಣನ ಬಳಿಗೆ ಸರಪಳಿಯಲ್ಲಿ ತಂದರು. ದ್ರುಪದ, ನಾನು ನಿನ್ನನ್ನು ಈಗಲೇ ಕೊಲ್ಲಬಲ್ಲೆ, ಆದರೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ನಾವು ಸ್ನೇಹಿತರಾಗಬೇಕೆಂದು ನಾನು ಬಯಸುತ್ತೇನೆ. ಆಗ ದ್ರೋಣರು ತಣ್ಣನೆಯ ನಗು ಬೀರಿದರು. ಸ್ನೇಹಿತರು ಸಮಾನರಾಗಿರಬೇಕು. ಆದುದರಿಂದ ನಾನು ನಿನ್ನ ರಾಜ್ಯದ ಅರ್ಧಭಾಗವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದನು. ದ್ರುಪದನು ಕೋಪಗೊಂಡ ಮೌನದಿಂದ ಅವನನ್ನು ದಿಟ್ಟಿಸಿದನು. ಕುರುಕ್ಷೇತ್ರ ಯುದ್ಧದ 15ನೇ ದಿನದಂದು ಧೃತರಾಷ್ಟ್ರರಿಂದ ಪ್ರೇರೇಪಿಸಲ್ಪಟ್ಟ ದ್ರೋಣನು 7 ಮಹಾನ್ ಋಷಿಮುನಿಗಳ ಶಕ್ತಿಯನ್ನು ಹೊಂದಿದ್ದ ಪ್ರಬಲ ಬ್ರಹ್ಮಾಸ್ತ್ರದ ಆಯುಧವನ್ನು ಬಳಸಲು ನಿರ್ಧರಿಸಿದನು. ದ್ರೋಣನನ್ನು ಹೊರತುಪಡಿಸಿ ಯಾರಿಗೂ ಈ ಶಸ್ತ್ರಾಸ್ತ್ರವನ್ನು ಹೇಗೆ ಬಳಸುವುದು ಅಥವಾ ಅದನ್ನು ಹೇಗೆ ವಿರೋಧಿಸುವುದು ಎಂದು ತಿಳಿದಿಲ್ಲವಾದ್ದರಿಂದ ಯುದ್ಧದ 15ನೇ ದಿನದಲ್ಲಿ ದ್ರೋಣನು ಅಜೇಯನಾಗಿದ್ದನು. ಎಲ್ಲವನ್ನೂ ಗಮನಿಸಿದ ಕೃಷ್ಣನು ನಂತರ ಕುತಂತ್ರದ ಯೋಜನೆಯನ್ನು ರೂಪಿಸಿದನು. ದ್ರೋಣರ ಮಗ ಅಶ್ವತ್ಥಾಮ ಹತನಾದನೆಂದು ಸುಳ್ಳು ಸುದ್ದಿಯನ್ನು ನೀಡುವ ಮೂಲಕ ಅಜೇಯ ದ್ರೋಣನ ಹತ್ಯೆಯನ್ನು ಮಾಡಿದನು.